ಡಿಕೆಶಿ ಹುಟ್ಟೂರಲ್ಲಿ ಅಭಿಮಾನಿಗಳು ಕಾರ್ಯಕರ್ತರ ಸಂಭ್ರಮ. ಕಾಂಗ್ರೆಸ್ ಕಟ್ಟಾಳು ಡಿಕೆಶಿಗೆ ಯಾವಾಗಲೂ ಸಿಎಂ ಪಟ್ಟ ಸಿಗಬೇಕಿತ್ತು. ಇನ್ನು ತಡವಾಗಿ ಸಿಎಂ ಪಟ್ಟ ಸಿಕ್ಕಿದ್ರು ಹಬ್ಬ ಆಚರಣೆಯಷ್ಟೇ ಖುಷಿಯಾಗ್ತಾ ಇದೆ. ಹೈಕಮಾಂಡ್ ನಿರ್ಧಾರಗಳಿಂದ ಕಾರ್ಯಕರ್ತರಿಗೆ ಬೇಜಾರಾಗಿತ್ತು. ದೊಡ್ಡ ಆಲಹಳ್ಳಿಯ ಊರ ಹಬ್ಬ ಮುಗಿದು 2 ತಿಂಗಳು ಕಳೆದಿದೆ. ವಿಶೇಷವಾಗಿ ಡಿಕೆಶಿ ಹೆಸರಲ್ಲಿ ಮತ್ತೆ ಊರಲ್ಲಿ ಹಬ್ಬ ಮಾಡ್ತೀವಿ. ಡಿಕೆಶಿ ಹುಟ್ಟೂರಿನ ನೆರೆಮನೆ ನಿವಾಸಿ ಶಿವಪುಟ್ಟೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ವಿಶೇಷವಾಗಿ ಡಿಕೆಶಿ ಹೆಸರಲ್ಲಿ ಮತ್ತೆ ನಾವು ಊರಲ್ಲಿ ಹಬ್ಬ ಮಾಡ್ತೀವಿ. ಹುಟ್ಟೂರಿನ ನೆರೆಮನೆ ನಿವಾಸಿ ಶಿವಪುಟ್ಟೇಗೌಡ ಹೇಳಿಕೆಯನ್ನ ನೀಡಿರುವಂತದ್ದು. ತಮ್ಮ ಹೆಸರು? ಸರ್, ನನ್ನ ಹೆಸರು ಶಿವಪುಟ್ಟೇಗೌಡ ಅಂತ. ಶಿವಪುಟ್ಟೇಗೌಡ ಮನೆಯವನೇ. ಓಕೆ ಸರ್, ಇವತ್ತು ನಿಮ್ಮೂರಿನ ಹುಡುಗ ಡಿ.ಕೆ. ಶಿವಕುಮಾರ್ ಅವರು, ನಿಮ್ಮೂರಿನ ಹುಡುಗ, ಈ ಮನೆಯ ಒಡೆಯ, ಇವತ್ತು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಆ ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾರೆ. ನೀವು ಅವರ ನೆರೆಮನೆ ನಿವಾಸಿಯಾಗಿ ಡಿ.ಕೆ. ಶಿವಕುಮಾರ್ ಅವ್ರನ್ನೇನು ಹೊಸದಾಗಿ ನೋಡಿರಲಿಲ್ಲ, ಅವರು ಬಾಲ್ಯದಿಂದ ನೋಡಿರ್ತೀರಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖುಷಿ ಆಗ್ತಾ ಇದೆ ಸರ್. ಇದು ಯಾವಾಗಲೂ ಹಿಂದೆನೇ 3 ವರ್ಷದ ಹಿಂದೆನೇ ಸಿಗಬೇಕಾಗಿದ್ದಂಥ ಅಧಿಕಾರ. ಏನೋ ಕಾರಣಾಂತರಗಳಿಂದ ಅವರು ಆ ಸ್ಥಾನ ಅಲಂಕರಿಸೋಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಆ ಕಾಲ ಕೂಡ ಬಂದಿದೆ. ನಮಗೆಲ್ಲ ತುಂಬ ಹೆಮ್ಮೆ. ನಮ್ಮ ಊರಿನವರು, ನಮ್ಮ ಗ್ರಾಮದವರೇ, ಜೊತೆಗೆ ನಮ್ಮ ತಾಲೂಕಿನವರು ಪ್ರಥಮ ಬಾರಿಗೆ ಹಿಂದೆ ರಾಮಕೃಷ್ಣ ಹೆಗ್ಡೆಯವರು ಒಂದು ಸಾರಿ ಜನತಾದಳದಲ್ಲಿದ್ದಾಗ ಅವರು ಮುಖ್ಯಮಂತ್ರಿ ಆಗಿದ್ದರು. ಈಗ 2ನೇ ಬಾರಿಗೆ ನಮ್ಮ ಕನಕಪುರದವರು, ಕನಕಪುರ ಕ್ಷೇತ್ರದಿಂದ ಮುಖ್ಯಮಂತ್ರಿ ಆಗ್ತಾ ಇರೋದು ನಮ್ಮ ಸಾಹೇಬರು. ನಮಗೆಲ್ಲ ಭಾಳ ಹೆಮ್ಮೆ. ನಮಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗಲ್ಲ. ಅವ್ರಿಗೆ ಅಧಿಕಾರ ಸಿಗ್ತಾ ಇರೋದು ನಮಗೆಲ್ಲ ತುಂಬ ಸಂತೋಷ. ನಮ್ಮ ನಾಡನ್ನ ಆಳುವಂಥ ನಮ್ಮ ಊರಿನ ದೊರೆ ಅಂತ ಅನ್ನೋದು ನಮಗೆ ಭಾಳ ಹೆಮ್ಮೆ. ಡಿ.ಕೆ. ಶಿವಕುಮಾರ್ ಸೋಲಿಲ್ಲದ ಸರ್ದಾರ ಈ ಕ್ಷೇತ್ರದಲ್ಲಿ. ಇಲ್ಲಿವರೆಗೂ ಅಂದಾಜು ಒಂದು 40 ವರ್ಷಗಳಿಗಿಂತ ಹೆಚ್ಚಿನ ಅವಧಿಯನ್ನು ಅವರು ರಾಜಕೀಯ ಜೀವನ, ಜನರ ಸೇವೆಗಾಗಿ ಮೀಸಲಿಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ನೀವು ಅವರ ಹಳ್ಳಿಯವರಾಗಿ, ಅವರ ಊರಿನವರಾಗಿ, ನೆರೆಮನೆ ನಿವಾಸಿಯರಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಡಿ.ಕೆ. ಶಿವಕುಮಾರ್ ಅವರಿಗೆ? ಸರ್, ಇಲ್ಲಿ ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ಊರು ಅನ್ನೋದಕ್ಕಿಂತ ನಮ್ಮ ಜಿಲ್ಲೆಗೆ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಹಾಗೇನೆ ಇಡೀ ನಮ್ಮ ನಾಡನ್ನು ಎಲ್ಲ ಮೂಲೆಗಳಿಗೂ ಅಭಿವೃದ್ಧಿಯನ್ನು ಮಾಡ್ತಾರೆ ಅನ್ನೋ ಭರವಸೆ ಎಲ್ರಿಗೂ ಇದೆ, ನಮಗೂ ಇದೆ. ಹಂಗಾಗಿ ನಮ್ಮ ರಾಜ್ಯಕ್ಕೆ ಒಬ್ಬ ನೂತನ ಮುಖ್ಯಮಂತ್ರಿಯಾಗಿ ಅವರು ನಮ್ಮ ಜನಸೇವೆ ಮಾಡೋದಕ್ಕೆ ಒಂದು ದೇವರು ಏನೋ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೆ ಇನ್ನು ಮುಂದಿನ ಅವ್ರಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ನಮ್ಮ ನಾಡನ್ನು ಒಳ್ಳೆ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲಿ ಅಂತ ನಾವೆಲ್ಲ ಆಶಿಸ್ತೀವಿ ಸರ್. ಸರ್, ಈ ಮನೆಗೆ ಡಿ.ಕೆ. ಶಿವಕುಮಾರ್ ಅವರು ಬಂದರೆ ಯಾವಾಗ ಬರ್ಬೋದು? ಇಲ್ಲಿ ಉಳ್ಕೊಳ್ತಾರಾ? ಸರ್, ಇಲ್ಲಿ ಪೂರ್ವಿಕರಿಗೆ ಇಲ್ಲಿ ಇದನ್ನು ಹಾಕ್ತಾರೆ, ಪಿತೃಪಕ್ಷದಲ್ಲಿ ಅಂತ ಅನ್ನೋದಕ್ಕಿಂತ ಗೌರಿ ಹಬ್ಬದಲ್ಲಿ ಅವರ ಪೂರ್ವಿಕರಿಗೆ ಎಡೆ ಹಾಕ್ತಾರೆ. ಅಂಥ ಸಂದರ್ಭದಲ್ಲಿ ಇಲ್ಲಿ ಬರ್ತಾರೆ, ಇಲ್ಲೇ ಇರ್ತಾರೆ, ಇಲ್ಲೇ ಊಟ ಎಲ್ಲ ಇಲ್ಲೇ ಮಾಡ್ತಾರೆ. ಮತ್ತು ಬೇರೆ ಜನಗಳಿಗೂ ಕೂಡ ಊಟನ ಇಲ್ಲಿ ವ್ಯವಸ್ಥೆ ಮಾಡ್ತಾರೆ. ಅದನ್ನು ಅವರು ಬರೋದನ್ನು ಊರ ಹಬ್ಬಗಳಲ್ಲೂ ಕೂಡ ಅವರು ಇಲ್ಲಿ ಬಂದು ಭಾಗವಹಿಸ್ತಾರೆ. ಇವತ್ತು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅನ್ನೋ ಸುದ್ದಿ ನಿನ್ನೆಯಿಂದ ರಾಜ್ಯದಂತ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಹಬ್ತಾ ಇದೆ. ಆದರೂ ಮನೆ ಹತ್ರ ಯಾರೂ ಜನ ಕಾಣಿಸ್ತಾ ಇಲ್ಲ. ಯಾಕೆ ಅಂತ ಅಂದರೆ ಇಲ್ಲಿ ಏನಂತ ಅಂದರೆ, ಈಗ ನಮಗೆ ಇಲ್ಲಿ ತನಕನೂ ಈ 3 ವರ್ಷದಿಂದನೂ ನಮಗೆ ಒಂಥರ ಎಲ್ಲ ಗೊಂದಲ ಅಲ್ಲ ಸರ್, ಎಲ್ರಿಗೂ ಬೇಸರ ಆಗ್ಬಿಟ್ಟಿದೆ. ಇವತ್ತು ನಾಳೆ ಅಂತ ಹೇಳಿ ಅದನ್ನು ಮುಂದೂಡ್ಕೊಂಡು ಈ ತಿಂಗಳಾಗುತ್ತೆ, ಮುಂದಿನ ತಿಂಗಳಾಗುತ್ತೆ, 5ನೇ ತಾರೀಕಾಗುತ್ತೆ, 10ನೇ ತಾರೀಕಾಗುತ್ತೆ ಅಂತ ಈ ದಿನಾಂಕಗಳ ಲೆಕ್ಕಾಚಾರದಲ್ಲಿ ಬಂದು ಈ ಜನಕ್ಕೆಲ್ಲ ಭಾಳ ಬೇಸರ ಆಗಿದೆ. ಅಂದರೆ ಈಗೇನಂತ ಅಂದರೆ, ಅಧಿಕೃತವಾಗಿ ಘೋಷಣೆ ಆಗುವವರೆಗೂ ಸಂಭ್ರಮಾಚರಣೆ ಮಾಡೋದು ಬೇಡ ಅಂತ ಹೇಳಿ ಯಾರೂ ಸಂಭ್ರಮಾಚರಣೆ ಮಾಡ್ತಾ ಇಲ್ಲ. ಅಧಿಕೃತವಾಗಿ ಹೈಕಮಾಂಡು ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ರೆ ಪಟಾಕಿ ಹೊಡಿತೀರಾ? ಪಟಾಕಿ ಅಲ್ಲ ಸರ್, ಹಬ್ಬ ಮಾಡ್ದಂಗೆ ಆಗುತ್ತೆ ಸರ್. ಪಟಾಕಿ ಹೊಡೆಯೋದು ಒಂದೇ ಸಂಭ್ರಮಾಚರಣೆ ಅಲ್ಲ, ನಮ್ಗೆಲ್ರಿಗೂ ಒಂಥರ ಹಬ್ಬ ಬಂದಂಗೆ. ಯಾಕೆಂದರೆ ನಮ್ಮೂರಿನವರು ಮುಖ್ಯಮಂತ್ರಿ ಆಗಿ ನಮ್ಮ ನಾಡನ್ನ ಆಳ್ತಾರೆ, ನಮ್ಮ ನಾಡಾಳು ದೊರೆ ಆಗ್ತಾರೆ ಅಂತ ಅಂದಾಗ ನಮಗೆಲ್ಲರೂ ಸಂತೋಷ ಪಡೋ ವಿಚಾರನೇ. ಇದರಲ್ಲೇನು ಆತಂಕ ಪಡೋದೇ ಅಂಥದ್ದೇ ಆಗಲಿ ಏನಿಲ್ಲ. ಇವರು ಸಾಲದಕ್ಕೆ ನಮ್ಮ ಪಕ್ಷನ, ಕಾಂಗ್ರೆಸ್ ಪಕ್ಷನ ಕಟ್ಟಾಳು ಅಧಿಕಾರಕ್ಕೆ ತಂದಂಥವ್ರು, ಶ್ರಮಜೀವಿ, ಆಮೇಲೆ ಪಕ್ಷನಿಷ್ಠರು. ಹಂಗಾಗಿ ಈಗ ಅವರು ಅಧಿಕಾರಕ್ಕೆ ಬರೋದ್ರಲ್ಲಿ ನಮಗೆ ಭಾಳ ಹೆಮ್ಮೆ ಇದೆ.
ಇವತ್ತು ಸಂಜೆ ಒಳಗಡೆ ಹೆಸರು ಘೋಷಣೆ ಆಗ್ಬೋದು ಅಂದ್ಕೊಂಡಿದ್ದೀವಿ, ಆದರೆ ಊರಿನಲ್ಲಿ ವಾತಾವರಣ ಹೇಗಿರುತ್ತೆ ಅಂತ? ಸರ್ ನಾನು ಹೇಳಿದ್ನಲ್ಲ ಸರ್, ಹಬ್ಬದ ವಾತಾವರಣ. ನಾವು ಈಗ ಮೊನ್ನೆ ತಾನೇ ಕಳೆದ ತಿಂಗಳು ಹಬ್ಬ ಮಾಡಿದ್ದೀವಿ, ಊರ ಹಬ್ಬ. ಅದು ಇದು ಎಲ್ಲ ಹಬ್ಬಗಳಿಗೆ ಇಷ್ಟು ವರ್ಷ ಮಾಡಿದಂಥ ಹಬ್ಬಗಳಿಗಿನ್ನ ವಿಭಿನ್ನವಾಗಿರ್ತದೆ ಈ ಹಬ್ಬ. ಅಂದರೆ ಊರ ಹಬ್ಬಕ್ಕಿನ್ನ ವಿಭಿನ್ನವಾಗಿರ್ತದೆ ಸಂಭ್ರಮಾಚರಣೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ ಸರ್.